ಇಲ್ಲ, ನನಗೆ ಬಹುಶಃ ಇವತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗಲೇ ನಾನು ಬೈ ಎಲೆಕ್ಷನಲ್ಲಿ ಇವತ್ತು ಗೆದ್ದು ಶಾಸಕನಾಗಿ ಬಂದೆ. ನಾನು ಬಹುಶಃ ಬೇರೆ ಪಕ್ಷ ಶಾಸಕನಾಗಿದ್ದರೂ ಕೂಡ ಯಾವೆಲ್ಲ ರೀತಿಯ ಸಹಕಾರ ಕೊಡಬೇಕು ಎಲ್ಲ ಕೂಡ ನನಗೆ ಅವತ್ತು ಸಹಕಾರ ಕೊಟ್ಟಿದ್ದಾರೆ. 2007ನಲ್ಲಿ 2018ರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಮ್ಮಿಶ್ರ ಸರ್ಕಾರದ ನಾನು ಬಹುಶಃ ಅವರ ಆ ಒಂದು ಕುಮಾರಸ್ವಾಮೀಜಿಯವರ ಮುಖ್ಯಮಂತ್ರಿ ಇದ್ದಾಗ ನಾನು ಮಂತ್ರಿಯಾಗಿ ಕೂಡ ಕೆಲಸ ನಿರ್ವಹಿಸಿದ್ದೇನೆ. ಆಗಲೂ ಕೂಡ ಹಾಗೆ ಒಂದು ಸೋದರನಾಗಿ ಏನೆಲ್ಲ ಸಹಕಾರ ಬೇಕು ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರ ಉಳ್ಳಾಲ ತಾಲೂಕು ನನಗೆ ಆಗಬೇಕಂತ ಕೇಳಿದಾಗ ಯಾವುದೇ ಇವತ್ತು ರಿಪೋರ್ಟ್ ಇಲ್ಲದೆ ನೇರವಾಗಿ ಒಂದೇ ದಿವಸದಲ್ಲಿ ರಾತ್ರಿ ಬೆಳಗ್ಗೆ ಆಗುವಾಗ ನನಗೆ ಉಳ್ಳಾಲ ತಾಲೂಕನ್ನು ಮಾಡಿಕೊಟ್ಟೋದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಕುಮಾರಸ್ವಾಮಿ ಕೊಟ್ಟಂಥ ಆ ಒಂದು ಸಹಕಾರ ಬಹುಶಃ ಇವತ್ತು ಅವರ ತಾಯಂದಿರು ನಮಗೆಲ್ಲ ಗೌರವ ಅಂತ ಚೆನ್ನಮ್ಮಕ್ಕನವರು ಇವತ್ತು ನಮ್ಮನ್ನು ಇವತ್ತು ಅಗಲಿದ್ದಾರೆ. ಸರಳತೆಗೆ, ತ್ಯಾಗಕ್ಕೆ, ಸಹನೆಗೆ ಮತ್ತು ಒಂದು ಕುಟುಂಬದ ಮೇಲೆ ಅಚಲವಾದ ನಿಷ್ಠೆ ಮತ್ತು ದೇವರ ಭಕ್ತಿ, ಇದು ಭಾರತೀಯ ಮಹಿಳೆಯರ ಸಂಸ್ಕೃತಿ. ಆ ಸಂಸ್ಕೃತಿಯ ಪ್ರತಿಬಿಂಬವೇ ಇವತ್ತು ಚೆನ್ನಮ್ಮಕ್ಕನವರು ಆಗಿದ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಶ್ರೀಮಂತಿಕೆಗೆ ವೈಭವಕ್ಕಿಂತಲೂ ಕೂಡ ಆತ್ಮೀಯತೆ ವೈಭವಕ್ಕೆ ಹೆಚ್ಚು ಒಂದು ಮಹತ್ವವನ್ನು ಕೊಟ್ಟಿದ್ದರು. ಪ್ರಸಿದ್ಧಿಗಿಂತಲೂ ಸರಳತೆಗೆ ಆ ಒಂದು ಒತ್ತನ್ನು ಕೊಡ್ತಾಯಿದ್ರು. ಅಂಥ ಸಾರ್ಥಕ ಜೀವನ ಕಂಡಂತಹ ಚೆನ್ನಮ್ಮಕ್ಕನವರ ಆ ಒಂದು ವ್ಯಕ್ತಿತ್ವವು ಭಾರತದ ಭವಿಷ್ಯದ ಮಹಿಳೆಯರಿಗೆ ಮತ್ತು ಸೋದರಿಗೆ ದೊಡ್ಡ ಪ್ರೇರಣೆ ಅಂತ ಬಯಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಅವರ ಅಗಲಿಕೆ ನೋವನ್ನು ತಡೆಯುವಂಥ ಶಕ್ತಿ ಪರಾತ್ಮ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ.